ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓ ಪ್ರಜ್ಞೆ ಬಂದಿದೆಯಾ ಅವ್ರಿಗೆ? ಓಕೆ, ಹೇಗಿದ್ದೀರಾ? ಆರಾಮಿದ್ದೀರಲ್ಲ? ಓಕೆ ಡಾಕ್ಟರ್, ಉಸಿರಾಟ ಎಲ್ಲ ಹೇಗಿದೆ? ತೊಂದರೆ ಇಲ್ಲ ತಾನೆ? ಡಾಕ್ಟರ್, ಅವರು ಇಲ್ಲಿರೋಕ್ಕಾಗಲ್ಲ, ಮನೆಗೆ ಹೋಗೋಣ ಅಂತಿದ್ದಾರೆ. ಕರ್ಕೊಂಡು ಹೋಗ್ಬೋದಾ? ಕರ್ಕೊಂಡು ಹೋಗ್ಬೋದು, ಏನು ತೊಂದರೆ ಇಲ್ಲ. ಆದರೆ 2-3 ದಿನ ರೆಸ್ಟ್ ಮಾಡ್ಬೇಕು ಫುಲ್ಲಾಗಿ. ಏನಾದ್ರು ತೊಂದರೆ ಆದರೆ ಇಮ್ಮಿಡಿಯೇಟ್ಲಿ ಕರ್ಕೊಂಬನ್ನಿ. ನೀವು ಜಾಸ್ತಿ ಆಯಾಸ ಮಾಡ್ಕೋಬಾರ್ದು, ಆರಾಮಾಗಿರಿ. ಬಾ ಮೇಲೆ. ಅಪ್ಪ, ಒಂದು ನಿಮಿಷ. ಯಾರೋ ಪಾಪ ಚಳಿಲಿ ತುಂಬಾ ನಡುಗ್ತಾ ಇದ್ದಾರೆ ಇಲ್ಲಿ. ಅಲ್ಲಪ್ಪ, ಅವ್ರು ಯಾರೋ ಏನೋ, ನಮಗೆ ಯಾಕೆ? ಮೊದಲೇ ನಿಮ್ಗೆ ಹುಷಾರಿಲ್ಲ, ಬನ್ನಿ ಮನೆಗೆ ಹೋಗೋಣ. ಹಾಗೆಲ್ಲ ಹೇಳಬಾರ್ದು. ಒಂದು ನಿಮಿಷ ನಿಂತ್ಕೋ, ಬಂದ್ಬಿಡ್ತೀನಿ. ಅಲ್ಲಪ್ಪ, ಅಪ್ಪ ಅಪ್ಪ ಅದ್ಕೆ ಒಂದ್ ನಿಮಿಷ, ಯಾರು ಅಂತ ಕೇಳಿ ಬಾಗಿಲು ತೆಗಿಯೋಣ. ಯಾರಾದ್ರೂ ಕಳ್ಳಗಿಲ್ಲ ಆಗಿದ್ರೆ? ಯಾರೋ? ಅತ್ತೆ, ನಾನ್ ನರಸಿಂಹ. ನನ್ ಮಗ ಕಣೆ ನರಸಿಂಹ. ಏನಾಯ್ತು? ಏನ್ರಿ ಆಯ್ತು? ನಿಧಾನಪ್ಪ. ಅಣ್ಣ, ನಿನ್ನೆ ಕೇಳಿರೋದು ಏನಾಯ್ತು? ಬಾಮ್ಮ, 5 ನಿಮಿಷ. ಅಯ್ಯೋ, ಮೈಯೆಲ್ಲ ಥಂಡಿ ಆಗಿದೆಯಲ್ಲೋ, ಏನಾಯ್ತು? ಪೊಲೀಸಪ್ಪ, ಹುಷಾರ್. ಕುತ್ಕೋ. ಹುಷಾರಾಯ್ತು. ನಿಧಾನ. ಏನಾಯ್ತು? ಅದ್ಕೆ ಏನಾಯ್ತು? ಅಣ್ಣ, ನಿಮ್ಮ ಅಪ್ಪ ಎಲ್ಲಿ ಸಿಕ್ಕಿದ್ರು? ಏನಾಯ್ತು ಅವ್ರಿಗೆ? ಅದು ನಾನು ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ಭರತಣ್ಣ ಫೋನ್ ಮಾಡಿದ್ರು. ನಿಮ್ಮ ತಂದೆಗೆ ಏನೋ ಸುಸ್ತಾಗ್ತಾ ಇದೆ, ಡ್ಯೂಟಿ ಮಾಡೋಕ್ಕಾಗ್ತಿಲ್ಲ, ಕರ್ಕೊಂಡೋಗು ಅಂತ. ಅದಕ್ಕೆ ಕರ್ಕೊಂಬಂದೆ. ಗಾಬರಿ ಆಗುವಂಥದ್ದೇನಿಲ್ಲ. ನೀವ್ ಹೇಳಿದ ತಕ್ಷಣ ಗಾಬರಿ ಆಗದೆ ಇರಕ್ಕಾಗುತ್ತೇನು? ನೋಡು ಹೇಗಾಗಿದ್ದಾರೆ. ಅಣ್ಣ, ಇದೇನಿದು? ನಿನ್ ಮೈ ಕೈ ಎಲ್ಲ ಇಷ್ಟೊಂದು ತಣ್ಣಗಿದೆ. ಇದೇನು? ಆಸ್ಪತ್ರೆಗೆ ಹೋಗಿದ್ರ? ಅದು ಸುಸ್ತು ಜಾಸ್ತಿ ಆಗಿತ್ತಲ್ಲ, ಅದಕ್ಕೆ ಪಕ್ಕದಲ್ಲಿ ಹಾಸ್ಪಿಟ್ಲ್ ಇತ್ತು, ಅದಕ್ಕೆ ಡಾಕ್ಟರ್ ಡ್ರಿಪ್ಸ್ ಹಾಕಬೇಕು ಅಂದರು, ಅದಕ್ಕೆ ಹಾಕಿದ್ದಾರೆ. ಬೇರೆ ಏನು ತೊಂದರೆ ಇಲ್ಲ ತಾನೆ? ಇಲ್ಲಮ್ಮ. ಏನಣ್ಣ, ನಾಳೆ ಹಬ್ಬ ಇಟ್ಕೊಂಡು ಮನೇಲೆಲ್ಲ ನೀನ್ ಗಲಗಲ ಅಂತ ಓಡಾಡ್ತಿರ್ತೀಯ ಖುಷಿಯಿಂದ ಅನ್ಕೊಂಡ್ರೆ ಈ ತರ ಸುಸ್ತಾಗಿ ಬಂದ್ ಕೂತಿದ್ಯಲ್ಲ. ಅಮ್ಮ, ಅಪ್ಪ ಸ್ವಲ್ಪ ರೆಸ್ಟ್ ಮಾಡಲಿ. ಸರಿ. ಮಾವಂಗೆ ಹುಷಾರಿಲ್ದೇ ಇದ್ರು ಇಷ್ಟೊತ್ತು ತನಕ ಮಲಗಿದ್ದೀನಿ. ಅಂದ್ರೆ ಮಾವನೇ ಇದನ್ನೆಲ್ಲ ಹೊತ್ತಿಸಿದಾರೆ.
ಡಾಕ್ಟರ್, ಜೈರಾಮ್ ಅಂತ ಪೇಷಂಟು ನಿನ್ನೆ ರಾತ್ರಿ ಅಡ್ಮಿಟ್ ಮಾಡಿದ್ವಲ್ಲ, ಹೇಗಿದ್ದಾರೆ? ಅವ್ರ ಮಗ ರಾತ್ರಿನೇ ಡಿಸ್ಟರ್ಬ್ ಕರ್ಕೊಂಡೋದ್ರಲ್ಲ. ಹೌದಾ? ನೀವೇ ಅಲ್ವಾ ಅವ್ರನ್ನ ಟ್ರೀಟ್ ಮಾಡಿದ್ದು? ಹೌದೌದು. ಹೇಗಿದ್ದಾರೆ ಈಗ? ತೊಂದರೆ ಇಲ್ಲ, 2-3 ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಥ್ಯಾಂಕ್ ಯು. ಮಾವ ಇದನ್ನ ಹೊತ್ಸ್ಬಿಟ್ಟು ಹೊರಟಿದ್ದಾರೆ ಅಂದ್ರೆ ನರಸಿಂಹ ಅವ್ರನ್ನ ನನ್ನ ಜೊತೆ ಮಾತಾಡಕ್ ಬಿಟ್ಟಿರಲ್ಲ. ಈಗ ಹೆಂಗಪ್ಪ ಮಾವನ್ ನೋಡೋದು, ದೀಪ ಅವ್ರನ್ನ ಮಾತಾಡ್ಸೋದು? ಪೇಮೆಂಟ್ ಆಯ್ತಾ? ನರಸಿಂಹ ದೀಪ ಇಬ್ರು ಒಳ್ಳೆ ತಾಳ್ಮೆ ಇಲ್ದಿರಂಗ್ ನಡ್ಕೋತಾ ಇದಾರೆ. ಈ ನರಸಿಂಹ ಅವ್ರಿಗೆ ನನ್ನ ಮೇಲೆ ಕೋಪ ಬರೋದ್ರಲ್ಲ ಅಂತ ಏನು ಆಶ್ಚರ್ಯ ಇಲ್ಲ. ಆದ್ರೆ ದೀಪ ಅವರು ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಬಂದಿದ್ದಾರಲ್ಲ, ಅವ್ರಿಗೆ ನಾನು ನೆನಪೇ ಆಗ್ಲಿಲ್ವಾ? ಅಥವಾ ನಾನು ಅವ್ರಿಗೆ ಬೇಡವಾಗ್ಬಿಟ್ನಾ? ಈಗೇನು ಮಾಡಲಿ, ಮಾವನ್ನು ನೋಡೋಕ್ಕಾಗಲಿಲ್ಲ. ನನ್ನ ಮೇಲಿನ ಕೋಪಕ್ಕೆ ಈ ನರಸಿಂಹ ಮಾವನ್ನ ರಾತ್ರಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗಿದ್ದಾರೆ. ಹಾಗಂತ ದೀಪ ಅವ್ರನ್ನ ನೋಡಿದೆ ನನ್ನ ಮನಸ್ಸಲ್ಲಿರೋ ಪ್ರೀತಿನವ್ರಿಗೆ ಹೇಳ್ದೆ ಹೋಗೋಕ್ಕೂ ಮನಸ್ಸಾಗ್ತಿಲ್ಲ. ಏನು ಮಾಡೋದೀಗ? ಲೇ ದೀಪ, ಆವಾಗಿಂದ ಅದೊಂದೇ ಬಿಂದಿಗೆನ ಒರೆಸ್ತಾ ಇದೆಯಲ್ಲೇ. ನಿನ್ ದೇಹ ಮಾತ್ರ ಇಲ್ಲಿದೆ, ಆದ್ರೆ ನಿನ್ ಮನ್ಸು ಇನ್ನೆಲ್ಲೋ ಇದೆ. ಇಲ್ಲೆಲ್ಲ ಇರುತ್ತೆ. ಅವ್ರ ಗಂಡನ ಮನೆಯವ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಅಲ್ವೇನಮ್ಮ? ಅಮ್ಮ, ಸರಿ ಸರಿ, ಪೂಜೆ ವಸ್ತುಗಳನ್ನೆಲ್ಲ ತೆಗ್ದಿಡು, ನಾನು ಪೂಜೆಗೆ ರೆಡಿ ಮಾಡ್ಬಿಡ್ತೀನಿ. ಅವಳು ನೋಡಿ ಅದಕ್ಕೆ ಆವಾಗಿಂದ ಅದೊಂದೇ ಬಿಂದಿಗೆನ ಒರೆಸ್ತಿದ್ದಾಳೆ. ನಾನ್ ನೋಡಿ ಎಲ್ಲ ಒರೆಸಿ ಬಿಸಾಕ್ಬಿಟ್ಟಿದೀನಿ. ಛೇ, ಪೂಜೆ ಸಾಮಾನುಗಳನ್ನೆಲ್ಲ ಬಿಸಾಕ್ತೀನಿ ಅಂತ ಹೇಳ್ಬೇಕಾ? ಹಂಗೆಲ್ಲ ಹೇಳ್ಬಾರ್ದು ಆಯ್ತಾ? ಸರಿ, ಬೇಗ ಮುಗ್ಸಮ್ಮ. ನಾನ್ ಹೇಳ್ತೀನಕ್ಕೆ ನೀವು ಹೋಗಿ ಅಣ್ಣನ ಎಬ್ಬರ್ಸಿದ್ಗೆ. ಮೊದ್ಲೇ ಹುಷಾರಿಲ್ಲ ಅವನ್ಗೆ, ನಾವೆಲ್ಲ ರೆಡಿ ಇದೀವಿ. ಪಾಪ ಅವನು ರೆಡಿ ಆಗ್ಬೇಕಲ್ವಾ? ಸ್ನಾನ ಮಾಡಕ್ ಹೇಳಿ. ಸರಿ ಸರಿ, ಎಪ್ಸಿ ಸ್ನಾನ ಮಾಡಕ್ ಹೇಳ್ತೀನಿ. ಹಾ